ಹೇಳಿದ್ದೀರಿ ಆರೋಗ್ಯದ ಉತ್ಸವದ ಬಗ್ಗೆ ನಾನು ಯಾಕೆಂದರೆ ಸಚಿವರಿಗೆ ವೈಯಕ್ತಿಕವಾಗಿ ಮಾತಾಡಿದ್ದೀನಿ. ಮಾಧ್ಯಮ ಸ್ನೇಹಿತರು ತಾವು ಒತ್ತಾಯ ಮಾಡ್ತಾ ಇದ್ದಾರೆ. ಅವರು ಈ ದಿನಾಂಕ ನಾಳೆ ನಾಡಿದ್ದು ಬರೋ ತಿಂಗಳಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಸದನದಲ್ಲೇ ಇದನ್ನು ರೇಸ್ ಮಾಡಿ ಸರ್ಕಾರದ ಗಮನ ಸೆಳೆದಾಗ ಅವ್ರು ಖಂಡಿತವಾಗ್ಲೂ ಕೂಡ ಇನ್ನೊಂದು ವಾರ ದಿವಸದ ಒಳಗಡೆ ದಿನಾಂಕ ಅನೌನ್ಸ್ ಮಾಡೋಣ ಅಂತೇಳಿ ಹೇಳಿದ್ದಾರೆ. ನೋಡೋಣ, ಎಲ್ಲ ನೀವು ನಾವು ಸೇರಿ ಮತ್ತೆ ಇನ್ನೊಂದು ಸಲ ಕೇಳೋಣ. ಪ್ರಮುಖವಾಗಿ ನಮ್ಮ ಕಡೆ ನಾನು ಮೊದಲಿಂದ ಕೂಡ ತುಂಗಭದ್ರಾ 32 ಗೇಟ್ಗಳು ಕೂಡ ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ ಸೈಮಿಲ್ಟೇನಿಯಸ್ ಆಗಿ ಎಲ್ಲ ಕೆನಾಲ್ಗಳ ದುರಸ್ತಿಯನ್ನು ಕೂಡ ಕೈಗೆತ್ತಿಕೋಬೇಕು. ಹಾಗಿದ್ದರೆ ಮಾತ್ರ ರೈತರಿಗೆ ಶಾಶ್ವತವಾಗಿ ಅವ್ರಿಗೆಲ್ಲವೂ ಒಳ್ಳೆಯದಾಗುತ್ತೆ ಅಂತೇಳಿ ನಾವು ವಿಧಾನಸೌಧದಲ್ಲಿ ಸೆಷನ್ಸ್ನಲ್ಲಿ ನಾನು ಅದನ್ನು ವಾಯ್ಸ್ ರೇಸ್ ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ಗೇಟ್ಗಳ ಅಳವಡಿಕೆ ಅನ್ನೋದು ನಡೀತಾ ಇದೆ. ಅದೊಂದು ರೀತಿ ಸ್ವಲ್ಪ ಸಮಾಧಾನಕರ ನಮಗೆ. ಅಟ್ ದಿ ಸೇಮ್ ಟೈಮ್ ನಿಮಗೆ ಈ ಕೆನಾಲ್ಗಳ ದುರಸ್ತಿಯನ್ನು ಕೂಡ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತು ಸರ್. ಲಾಸ್ಟ್ ಟೈಮ್ ಇದೇ ರೀತಿ ಆಗಿತ್ತು ಸರ್. ಎಲ್ಲ ಅದಕ್ಕೋಸ್ಕರ ನಾನು ಹೇಳಿದ್ದು ಲಾಸ್ಟ್ ಟೈಮ್ ಅಂತಲ್ಲ, ಪ್ರತಿ ವರ್ಷ ಎಲ್ಲೋ ಒಂದು ಕಡೆ ಆಗುತ್ತೆ. ಅದು ಇವಾಗ ಬಸವಪುರದಲ್ಲಾಗಿರ್ಬೋದು, ನಾಳೆ ಕಂಪ್ಲಿ ಆಗ್ಬೋದು, ಅಥವಾ ಇನ್ನೊಂದು ಕಡೆ ಆಗ್ಬೋದು, ಈ ರೀತಿ ಆಗ್ತಾನೇ ಇದೆ. ಹಾಗಾಗಿ ಈ ಡ್ಯಾಮ್ ಗೇಟ್ಗಳ ಅಳವಡಿಕೆ ಮಾಡುವಂಥ ಸಂದರ್ಭದಲ್ಲಿ 5-6 ತಿಂಗಳಲ್ಲಿ ಈ ಕೆನಾಲ್ಗಳ ದುರಸ್ತಿ ಕೂಡ ಮುಗಿದೋಗ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಸರ್. ಇರಾನ್ ದೇಶದಿಂದ ಭಾರತಕ್ಕೆ ಬರಬೇಕಾಗಿರುವಂಥ ಅದು ಪೆಟ್ರೋಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇಂಡಿಯನ್ ಫ್ಲ್ಯಾಗ್ ಕಂಡ್ರೆ ಅದಕ್ಕೇನು ತೊಂದರೆ ಮಾಡಬೇಡಿ ಅಂತೇಳಿ ಇರಾನ್ ದೇಶದ ಮುಖ್ಯಸ್ಥರು ಹೇಳಿದ್ದನ್ನು ಇಡೀ ಪ್ರಪಂಚನೇ ನೋಡಿದೆ. ಹಾಗಾಗಿ ಇರಾನ್ ದೇಶದವ್ರಿಗೂ ಭಾರತ ಅಂತಂದರೆ ಇಲ್ಲಿರುವಂಥ ಭಾರತದಲ್ಲಿರುವಂಥ ಒಂದು ಮುಸಲ್ಮಾನ್ ಬಂಧುಗಳಿಗೆ ಇರುವಂಥ ಒಂದು ಭದ್ರತೆ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ಆಡಳಿತ ಅವರಿಗೆ ಮನದಟ್ಟಾಗಿರೋ ಕಾರಣನೇ ಇವತ್ತು ಬೇರೆ ದೇಶಗಳ ಹಡಗುಗಳನ್ನು ಹೊಡಿತಾ ಇದ್ದಾರೆ. ಭಾರತಕ್ಕೆ ಬರೋ ಹಡಗುಗಳನ್ನು ಇರಾನ್ ಅವರು ಪೂರ್ತಿ ಸಂರಕ್ಷಿಸಿ ಕಳಿಸ್ತಾ ಇದ್ದಾರೆ. ಹಾಗಾಗಿ ಬೋಸ್ರಾಜ್ ಅವರಿಗೆ ಏನಾದರೂ ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಮಂತ್ರಿಯಾಗಿ ಒಂದು ಮಾತಾಡೋ ಮುಂಚೆ ಇಡೀ ಪ್ರಪಂಚನೇ ನಿವಿರುಗೊಂಡಿದ್ರು. ಏನು ಇರಾನ್ ದೇಶದವರು ಭಾರತ ಫ್ಲ್ಯಾಗ್ ಕಂಡು ಅವ್ರಿಗೇನು ತೊಂದರೆ ಮಾಡಬೇಡ್ರಿ, ಭಾರತ ಶಿಪ್ಸ್ ಎಲ್ಲ ಆರಾಮಾಗಿ ಹೋಗಬೇಕು ಅಂತೇಳಿ ಅವರು ಘೋಷಣೆನೇ ಮಾಡಿದ್ರು. ಹಾಗಿದ್ದಾಗ ಟ್ರಂಪ್ ಜೊತೆ ಚೆನ್ನಾಗಿದ್ದಾರೆ, ಅದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದೆಲ್ಲ ಕೂಡ ಅದು ತಲೆ ಕೆಟ್ಟ ಮಾತಂತ ನಾನು ಅಲ್ಲ. ಪಬ್ಲಿಕ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ಲ, ಇವತ್ತು ಇರಾನ್ದಿಂದ ನಮ್ಮ ದೇಶಕ್ಕೆ ಹಡಗುಗಳು ಸುನಾಯಾಸವಾಗಿ ಬರ್ತಾ ಇದ್ದಾವೆ. ಸೊ ಹಾಗಾಗಿ ನಮ್ಮ ಸಂಬಂಧಗಳು ಇರಾನ್ ಜೊತೆ ಚೆನ್ನಾಗಿದೆನಾ, ಟ್ರಂಪ್ ಜೊತೆ ಚೆನ್ನಾಗಿದೆನಾ ಅನ್ನೋದು ಬೋಸ್ರಾಜು ಬೇಕಾದರೆ ಸ್ವಲ್ಪ ಇನ್ನು ಗಮನ ಇಟ್ಟು ನೋಡಬೇಕು. ಸಿಲಿಂಡರ್ ಗ್ಯಾಸ್ ಇಲ್ಲಿ ಗಂಗಾವತಿಯಲ್ಲಿ ಬಹಳ ಸಮಸ್ಯೆ ಅಂದಂತೂ ನೋಡಿ, ಇವಾಗ ಬರೋ ದಿನಗಳಲ್ಲಿ ಯುದ್ಧ ಎಷ್ಟೆಷ್ಟು ಗಂಭೀರತೆ ತಗೊಳುತ್ತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಸರ್ಕಾರನೇ ಒಂದು ಘೋಷಣೆ ಮಾಡಬೇಕು.